ಚಾಮರಾಜನಗರದಲ್ಲಿ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ. ಗಣೇಶ ಚತುರ್ಥಿ ಅಂಗವಾಗಿ ನಗರದ ರಥದ ಬೀದಿಯಲ್ಲಿ ಶ್ರೀ ವಿದ್ಯಾ ಗಣಪತಿ ಮಂಡಳಿ ವತಿಯಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲಾಯಿತು. ನಗರಸಭಾ ಅಧ್ಯಕ್ಷ ಸುರೇಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಶಿಧರ್, ಡಿವೈಎಸ್ಪಿ ಲಕ್ಷ್ಮಯ್ಯ ಇತರರು ಪ್ರತಿಷ್ಠಾಪನೆ ವೇಳೆ ಹಾಜರಿದ್ದು ಪೂಜೆಯಲ್ಲಿ ಪಾಲ್ಗೊಂಡು ಮೊದಲ ಪೂಜೆ ಮಾಡಿ ಗಮನ ಸೆಳೆದರು. ನಗರಸಭಾ ಅಧ್ಯಕ್ಷ ಸುರೇಶ್ ಮಾತನಾಡಿ, ಶ್ರೀ ವಿದ್ಯಾ ಗಣಪತಿ ಮಂಡಳಿ ವತಿಯಿಂದ 63ನೇ ವರ್ಷದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಬ್ರಹ್ಮಾನ್ ಗಣಪತಿ ಮೂರ್ತಿ ಕೂರಿಸಿ ಅದ್ದೂರಿಯಾಗಿ ಜನಪದ ಕಲಾ ತಂಡಗಳೊಂದಿಗೆ ವಿಸರ್ಜನೆ ಮಾಡಲಾಗುವುದು. ಇದಕ್ಕೆ ನಗರದ ಎಲ್ಲ ಸಮುದಾಯದ ಮುಖಂಡರ ಸಹಕಾರ ಅಗತ್ಯವಾಗಿದೆ ಎಂದರು. ಶ್ರೀ ವಿದ್ಯಾ ಗಣಪತಿ ಮಂಡಳಿ ಅಧ್ಯಕ್ಷ ಶಿವಣ್ಣ ಮಾತನಾಡಿ, ಶ್ರೀ ವಿದ್ಯಾ ಗಣಪತಿ ಮಂಡಳಿ ವತಿಯಿಂದ ಪ್ರತಿ ವರ್ಷದಂತೆ ಒಂದಲ್ಲ ಒಂದು ವೈವಿಧ್ಯಮಯ ಗಣಪತಿ ಪ್ರತಿಷ್ಠಾಪನೆಗೆ ಮಾಡಿಕೊಂಡು ಬಂದಿದ್ದು, ಇಂದು ಸಣ್ಣ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಬ್ರಹ್ಮಾಸ್ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗುವುದು. ಕಳೆದ 63 ವರ್ಷಗಳಿಂದ ವಿಜೃಂಭಣೆಯಿಂದ ಗಣಪತಿ ಮೂರ್ತಿ ಪ್ರತಿಷ್ಠಾಪಿಸಿಕೊಂಡು ಬರಲಾಗಿದ್ದು, ಸದ್ಯದಲ್ಲೇ ಗಣಪತಿ ಮೂರ್ತಿ ವಿಸರ್ಜನೆಗೆ ದಿನಾಂಕ ನಿರ್ಧರಿಸಲಾಗುವುದು ಎಂದರು. ಶ್ರೀ ವಿದ್ಯಾ ಗಣಪತಿ ಮಂಡಳಿ ಉಪಾಧ್ಯಕ್ಷ ಶಿವು ವಿರಾಟ್ ಮಾತನಾಡಿ, ಈ ಸಂದರ್ಭದಲ್ಲಿ ಶ್ರೀ ವಿದ್ಯಾ ಗಣಪತಿ ಮಂಡಳಿಯ ಕಾರ್ಯಾಧ್ಯಕ್ಷ ಬುಲೆಟ್ ಚಂದ್ರನಾಯಕ, ಪ್ರಧಾನ ಕಾರ್ಯದರ್ಶಿಗಳಾದ ಬಂಗಾರ ನಾಯಕ, ಮಹೇಶ್, ಉಪಾಧ್ಯಕ್ಷ ವಿರಾಟ್, ಶಿವು, ಎಸ್ ಕಿರಣ್, ರಮೇಶ್, ನಗರಸಭಾ ಸದಸ್ಯರಾದ ಸುದರ್ಶನ್ ಗೌಡ, ಶಿವರಾಜ್, ಮಾಜಿ ಅಧ್ಯಕ್ಷ ಸುರೇಶ್ ನಾಯ್ಕ, ಮಾಜಿ ಸದಸ್ಯ ಸುಂದರ್ ರಾಜ್, ಮುಖಂಡರಾದ ಬಾಲಸುಬ್ರಹ್ಮಣ್ಯಂ, ನೂರೊಂದು ಶೆಟ್ಟಿ, ಮಾಜಿ ಚೂಡಾ ಅಧ್ಯಕ್ಷರಾದ ಶಾಂತಮೂರ್ತಿ ಕುಲಗಾಣ, ಅಧ್ಯಕ್ಷ ಸೈಯದ್ ರಫಿ ಯಾ, ಮಧು ಯಾ, ರಾಜು ನಾಯಕ, ಚಂದ್ರಶೇಖರ ಮಾರ್ಕೆಟ್, ಕುಮಾರ್, ನವೀನ್, ರಾಜು ಭಕ್ತಿ, ಶ್ರೀನಿಧಿ ಕುದರ್, ಪಾಪಣ್ಣಿ, ಶ್ರೀನಿವಾಸಗೌಡ, ಶಂಕರ್, ಕಾಂತರಾಜು, ಎಂಎಸ್ ಚಂದ್ರಶೇಖರ್, ಅಶ್ವಿನ್ ಇತರರು ಹಾಜರಿದ್ದರು. ವರದಿ ಹೋಮ ನಂಜುಂಡ ನಾಯಕ, ಪ್ರಜಾಭವನ ಟಿವಿ, ಚಾಮರಾಜನಗರ. ಎಲ್ಲರಿಗೂ ಗೌರಿ ಗಣೇಶ ಚತುರ್ಥಿಯ ಶುಭಾಶಯಗಳನ್ನ ತಿಳಿಸ್ತಾ, ಈ ದಿನ ನಮ್ಮ ಚಾಮರಾಜನಗರದಲ್ಲಿ ನಮ್ಮ ಒಂದು ಶ್ರೀ ವಿದ್ಯಾ ಗಣಪತಿ ಮಂಡಳಿಗೆ ತನ್ನದೇ ಆದಂಥ ಒಂದು ಇತಿಹಾಸ ಗೌರವ ಇರೋಂಥ ಒಂದು ಗಣಪತಿ ಅಂದರೆ ಅದು ಶ್ರೀ ವಿದ್ಯಾ ಗಣಪತಿ ಮಂಡಳಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 63ನೇ ವರ್ಷದ ಶ್ರೀ ವಿದ್ಯಾ ಗಣಪತಿಯ ಮಂಡಳಿಯ ವತಿಯಿಂದ ಒಂದು ವೈಶಿಷ್ಟ್ಯತೆಯಿಂದ ಕೂಡಿದಂತಹ ಆಪರೇಷನ್ ಸಿಂಧೂರ ಎಂಬ ವಿಶೇಷ ಗಣಪತಿಯನ್ನ ಈ ಬಾರಿ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಅದು ಸ್ವಲ್ಪ ಕೆಲಸ ಇರೋದ್ರಿಂದ ಇವತ್ತಿನ ದಿನ ಗಣಪತಿಯ ಏನು ಪ್ರತಿಷ್ಠಾಪನೆ ಇದೆ ಅದರಂತೆ ಒಂದು ನಮ್ಮ ಗಣಪತಿ ಮಂಡಳಿಯನ್ನು ಸಹ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ. ನಾವು ಮಾಧ್ಯಮದ ಮುಖಾಂತರ, ಸಾರ್ವಜನಿಕರ ಮುಖಾಂತರ ನಾವು ಆ ಒಂದು ಪ್ರಕಟಣೆ ಮೂಲಕ ನಾವು ನಮ್ಮ ಏನು ಗಣಪತಿಗೆ ನಾವು ಕೂರಿಸುವಂತ ಒಂದು ಕೆಲಸವನ್ನ ಎಲ್ಲರ ಮುಂದೆ ನಾವು ಹೇಳ್ತೀವಿ. ಹಾಗೇನೆ ನಮ್ಮ ಗಣಪತಿಯನ್ನ ಈ ಬಾರಿ ಎಲ್ಲ ಕೋಮುವಾರು ಹಾಗೂ ಸಂಘ ಪರಿವಾರ, ಧಾರ್ಮಿಕ ಮುಖಂಡರು ಸಹಕಾರದಿಂದ ನಾವು ಪ್ರತಿ ವರ್ಷದ ಈ ವರ್ಷವೂ ಸಹ ಪ್ರತಿಷ್ಠಾಪನೆಯನ್ನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲೂ ಸಹ ನಮ್ಮ ಗಣಪತಿ ಮಂಡಳಿಯ ವತಿಯಿಂದ ಸಾಮಾಜಿಕ ಸೇವೆ, ಸಾಮಾಜಿಕ ಕಾರ್ಯಗಳನ್ನು ಸಹ ಮಾಡುವಂಥ ಒಂದು ಕೆಲಸವಾಗಿದೆ. ಮುಂದಿನ ಅಂದರೆ ಸಾಮಾಜಿಕ ಕಾರ್ಯಗಳು ಏನು ಅಂದರೆ SSLC PUC ಮಕ್ಕಳು ಡಿಸ್ಟಿಂಕ್ಷನ್ ಬಂದಂಥವರು ಅವರಿಗೆ ಅವರ ಗೌರವ ಸಮರ್ಪಣೆಯನ್ನು ಮಾಡುವಂಥ ಒಂದು ಕೆಲಸವೂ ಸಹ ಆಗಲಿದೆ. ಹಾಗೆಯೇ ರಕ್ತದಾನ ಶಿಬಿರ ಇರ್ಬೋದು, ಹಾಗೆಯೇ ವಿವಿಧ ವೇಷಭೂಷಣ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಇನ್ನೂ ಅನೇಕ ರೀತಿಯ ಒಂದು ಸಾಮಾಜಿಕ ಕಾರ್ಯವಾಗುವಂಥ ಒಂದು ಕೆಲಸವನ್ನ ನಮ್ಮ ಗಣಪತಿ ಮಂಡಳಿಯ ನಮ್ಮ ಶಿವಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಾವು ಗಣಪತಿ ಮಂಡಳಿಯಿಂದ ಮಾಡೋಣ ಅಂತ ಎಲ್ಲ ಒಂದು ಸಹಕಾರದಿಂದ ಮಾಡ್ತಾ ಇರುತ್ತಾ ಗಣಪತಿ ಗಣಪತಿಯ 63ನೇ ವರ್ಷದ ಈ ವರ್ಷ ಅದ್ದೂರಿಯಾಗಿ ಗಣಪತಿ ಮಾಡಬೇಕು ಅಂತ ನಮ್ಮ ಇಚ್ಛೆ. ನಮ್ಮ ಗಣಪತಿ ಮಂಡಳಿಯ ಎಲ್ಲ ನಮ್ಮ ಮಂಡಳಿಯವರು ನಾವು ನಡ್ಕೊಂಡ್ಬಂದಿರೋಂಥ ಗಣಪತಿನ ನಾವು ಕೂಡ ತರಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಈಗ ಮಾಡಿದವರು ಸುಮಾರು 60 ವರ್ಷದಿಂದ ಮಾಡ್ಕೊಂಡ್ಬಂದಿರೋದ್ರಿಂದ ನಮಗೆ ಒಂದು ಅವಕಾಶ ಸಿಕ್ಕಿದ್ರಿಂದ ನಮ್ಮ ಗಣಪತಿ ಮಂಡಳಿಯಿಂದ ನಾವು ಎಲ್ಲ ಒಟ್ಟು ಕೆಲಸ ಮಾಡ್ಕೊಂಡು ಮುಂದೆ ಅದ್ದೂರಿಯಾಗಿ ಕೆಲವು ಗಣಪತಿನ ಮಾಡ್ತೀವಿ, ವಿಸರ್ಜನೆ ಮಾಡ್ತೀವಿ. ನಿಮ್ಮ ಹೆಸರು? ಶಿವಣ್ಣ ಅಂತ. ಶಿವಣ್ಣ ಅಂತ. ಚಾಮರಾಜನಗರದ ಮಾನ್ಯ
ಸಾರ್ವಜನಿಕರೇ, ಈ ದಿವಸ ನಾವು ವಿದ್ಯಾಗಣಪತಿ ಮಂಡಳಿ ವತಿಯಿಂದ 63ನೇ ವರ್ಷದ ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ. ಅಂದರೆ ಬ್ರಹ್ಮೋಸ್ ಗಣಪತಿಯನ್ನು ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ. ಅದೇ ರೀತಿ ಅದ್ದೂರಿಯಾಗಿ ಗಣಪತಿ ವಿಸರ್ಜನೆಯನ್ನು ಒಬ್ಬು ಹೊಳೆ ವಾದ್ಯಗಳು ಜನಪದ ಕಲಾತಂಡದೊಂದಿಗೆ ಪ್ರತಿ ವರ್ಷ ನಡೆದಂತೆ ಅದ್ದೂರಿಯಾಗಿ ನಾವು ಈ ಸಾರಿ ಗಣಪತಿ ವಿಸರ್ಜನೆ ಮಾಡ್ತಿದ್ವಿ. ಈ ಗಣಪತಿ ವಿಸರ್ಜನೆಗೆ ನಮ್ಮ ಈ ಮಂಡಳಿಗೆ ಮತ್ತು ನಮ್ಮ ಚಾಮರಾಜನಗರ ಜನತೆಗೆ ಎಲ್ಲ ಜನಾಂಗದ ಮುಖಂಡರು ಯಜಮಾನರುಗಳು ಸಹಕಾರ ನೀಡಿ ವಿಸರ್ಜನೆಯನ್ನು ಯಶಸ್ವಿಯಾಗಿ ನಡೆಸಬೇಕು ತಮ್ಮಲ್ಲಿ ಗಣಪತಿ ಕಳಕಳಿಯ ಮನವಿಯನ್ನು ನಾನು ಮಾಡ್ತೀನಿ.